ನಮಸ್ಕಾರ. ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಇವತ್ತು ಸಂಡೇ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಯೋಗ ದಿನ ಅಂಥೇಳಿ ಬೆಳಗ್ಗೆ ಎದ್ದಾರ ಶಾಲೆಗೆ ಹೋಗಿದ್ರು. ಶಾಲೆಯಿಂದ ಬಂದು ಜೋಳದ ನುಚ್ಚು, ರೊಟ್ಟಿ, ಬದ್ನಿಕಾಯಿ ಪಲ್ಯ, ಅನ್ನ ಸಾರು ಮಾಡಿದ್ದೆ. ನಾಷ್ಟಕ್ಕೂ ಇವತ್ತೆಲ್ಲರೂ ರೊಟ್ಟಿ ತಿಂದು ಅದಕ್ಕೆ ಖಾಲಿ ಮೊಬೈಲ್ ಹಿಡ್ಕೊಂಡು ಕುಂತಿದ್ದರ್ರಿಪ್ಪ. ಬರ್ರಿ ಎಲ್ಲರೂ ಒಂದು ಸರಿ ಅದೆಲ್ಲ ಸ್ವಚ್ಛ ಮಾಡೋಣ ಅಂತ ಕರ್ಕೊಂಬಂದೆ. ಒಂದಷ್ಟು ಬದ್ನಿಗೆ ಮತ್ತು ಚಪ್ರಗಿ ಹಚ್ಚೀನಿ ಅಂತ ಹೇಳಿದ್ದೆ ಹೋದ ವಿಡಿಯೋದೊಳಗೆ. ನೋಡ್ರಿ, ಈಗ ಬದ್ನಿಗೆ ಸ್ವಲ್ಪ ಸ್ವಲ್ಪ ಹೂ ಬಿಡಾಕತ್ತಾವು. ಚಪ್ರಗಿ ಎಲ್ಲ ಕಾಯಿ ಆಗ್ಯಾವು. ಚಲೋ ಕಾಯಿ ಬಿಟ್ಟಾವು ಚಪ್ರಗಿ ಎಲ್ಲ. ಈ ಕಡೆ ಸ್ವಲ್ಪ ಒಂದು 4 ಹೀರೆಬಳ್ಳಿ ಹಾಕೀವಿ. ಅವು ಈಗ ಹೂ ಹಿಡ್ದ ಮಿಡಿ ಹಿಡಿಯಾಕತ್ತಾವು. ಸಣ್ಣ ಸಣ್ಣ ಮಿಡಿ ಆಗ್ಯಾವ. ಇಲ್ಲೊಂದಷ್ಟು ಪುಟ್ಟ ಹೀರಿಕಾಯಿ ಬಿಟ್ಟತಿ. ಗೊಬ್ಬರ ಎಣ್ಣೆ ಏನೂ ಹೊಡೆದಿಲ್ರಿ ಅವಕ್ಕೆ. ಸಗಣಿ ಗೊಬ್ಬರ, ಎರಿಮಣ್ಣು, ಕೆಂಪು ಮಣ್ಣು ಮತ್ತು ಮನೆಯೊಳಗೆ ಕಳಿಸಿದ್ದು ಕಾಯಿಪಲ್ಲೆ ಹಾಕ್ಯಾರ. ಒಂದು ಸೀತಾಫಲ ಹಚ್ಚಾರಿ ತಗೊಂಬಂದ. ಇಷ್ಟು ಮಸ್ತ್ ಕಾಯಿ ಬಿಟ್ಟತ್ ನೋಡ್ರಿ. ವರ್ಷ ಜಳ ಜಳ ಒಣಗಿ ಹೋಗಿರ್ತದೆ ಮತ್ತು ತಾನ ಸಿಗತ್ತೆ. ಭಾರಿ ಕಾಯಿ ಬಿಡ್ತದ್ರಿ ನೋಡ್ರಿ. ಅಲ್ಲೆಲ್ಲ ಭಾರಿ ಕಾಯಿ ಹಿಡಿತೈತ್ರಿ. ಇವೆಲ್ಲ ನೋಡ್ರಿ ಮಸ್ತು ಎಲ್ಲ ಕಡೆ ಕಾಯಿ ಬಿಡ್ತೈತ್ರಿ. ದಾಳಂಬ್ರಿ ಗಿಡನೂ ತೋರಿಸ್ತಾನೆ ಬರ್ರಿ. ಇದು ನನ್ನ ಮಗಳ ಫೇವ್ರೇಟ್ ದಾಳಂಬ್ರಿ. ಏನು ದಿನ ಒಂದು ಹರತ್ತು ತಿಂತಾಳ್ರಿ ಆಕೆ. ಗಂಗಾಳಕ್ಕೆ ಬಿಡಿಸಿ ಬಿಡಿಸಿ ಅವ್ರ ಅಣ್ಣಗೆ ಅವ್ರ ಅಕ್ಕಗೆ ಕೊಡೋದಿಲ್ಲ. ಭಾರಿ ಕಾಯಿ ಹಿಡ್ದತ್ರಿ ಇದು. ಇವಾಗ ಮಸ್ತ್ ಕಾಯಿ ಆಗೈತೆ ಬಿಡ್ರಿ. ಇಟ್ಟು ಐತಿ ಗಿಡ. ಮಸ್ತ್ ಕಾಯಿ ಹಿಡ್ದತ್ರಿ. ನಿಂಬೆಕಾಯಿ, ಪಪ್ಪಾಳಿ ಗಿಡ, ದಾಳಂಬ್ರಿ, ಸೀತಾಫಲ ಮತ್ತು ಇಲ್ಲೊಂದು ಮಿಷಿನಿಗೆ ಹಚ್ಚಿರಿ. ನಮ್ಮ ಮಡಿಗೆ ಹೋಗಿದ್ವಿ. ಸರಿ ಗೊಂಬಿ ಹಚ್ಚೀವಿ. ಆ ಸೈಡ್ ಸ್ವಲ್ಪ ಮಿಷಿನಾಗೆ ಹಚ್ಚೀವಿ. ಮತ್ತು ಈ ಕಡೆ ಎಲ್ಲ ಚಪ್ರಗೆ ಹಚ್ಚಿ. ಇದು ಪ್ಯಾರ್ಲ ಗಿಡ ಇನ್ನೂ ಕಾಯಿ ಹಿಡ್ದಿಲ್ಲ. ವರ್ಷ ಕಡ್ದಾರ್ರಿ ಇದನ್ನು. ಈ ಕಡೆ ಎಲ್ಲ ಚಪ್ರಗೆ ಹಚ್ಚೀವಿ. ಇನ್ನೂ ಹೆಚ್ಚಿನ ಕಾಯಿಪಲ್ಯ ಮಾಡ್ಬೇಕಂತೇಳಿ ಅದೇವಿ. ಅವೆಲ್ಲ ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತಾನೆ. ಥ್ಯಾಂಕ್ ಯು.